ಓಂ ಗಂ ಗಣಪತಿಯೇ ನಮಃ. ಶ್ರೀಮಾತ್ರೇ ನಮಃ. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಪ್ರತಿದಿನವೂ ಕೂಡ ಪೂಜೆ ಮಾಡುವ ಸಂಪ್ರದಾಯ ಅನ್ನೋದು ಇರುತ್ತದೆ. ಆದರೆ ಕೆಲವರ ಮನೆಯಲ್ಲಿ ಕನಿಷ್ಠ ಪಕ್ಷ ಅಂದರೂ ಕೂಡ ವಾರಕ್ಕೆ ಒಮ್ಮೆಯಾದರೂ ಪೂಜೆಯನ್ನು ಮಾಡುತ್ತಾರೆ. ಈ ರೀತಿ ನಾವು ಪೂಜೆಯನ್ನು ಮಾಡುವಾಗ ದೇವರಿಗೆ ವಿಶೇಷವಾಗಿ ನೈವೇದ್ಯವನ್ನು ಇಡುತ್ತೇವೆ. ಆ ನೈವೇದ್ಯಗಳಲ್ಲಿ ಕಲ್ಲು ಸಕ್ಕರೆ ಆಗಿರಬಹುದು, ಹಾಲು ಸಕ್ಕರೆ ಆಗಿರಬಹುದು, ಖರ್ಜೂರಗಳು, ಹಣ್ಣು ಹಂಪಲು, ಪಾಯಸ, ಪಾನಕವಾಗಿರಬಹುದು, ಇಲ್ಲವೇ ಪುಳಿಯೋಗರೆ ಕೂಡ ಆಗಿರಬಹುದು. ಅಂದರೆ ಈ ನೈವೇದ್ಯಗಳು ಅನ್ನೋದು ಒಬ್ಬೊಬ್ಬ ದೇವತೆಗೂ ಕೂಡ ಒಂದೊಂದು ನೈವೇದ್ಯವನ್ನು ಕೂಡ ನಾವು ಇಡುತ್ತೇವೆ. ಏನೂ ಇಲ್ಲ ಅಂದರೂ ಕೂಡ ಮನೆಯಲ್ಲಿ ಯಾವುದಾದರೂ ಒಂದು ಬೆಲ್ಲದ ತುಂಡನ್ನಾದರೂ ಕೂಡ ನಾವು ನೈವೇದ್ಯವಾಗಿ ಇಡುತ್ತೇವೆ. ಇಂತಹ ನೈವೇದ್ಯವನ್ನು ಇರುವೆಗಳು ತಿಂದರೆ ಒಳ್ಳೆಯದಾ ಅಥವಾ ಕೆಟ್ಟದ್ದಾ, ಇಲ್ಲವೇ ಏನಾದರೂ ಅಪಾಯ ಅನ್ನೋದು ಕಾದಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ವಿಡಿಯೋ ಮೂಲಕ ನಾವು ತಿಳಿಯೋಣ. ದೇವರಿಗೆ ಇಟ್ಟಿದ ನೈವೇದ್ಯವನ್ನು ಇರುವೆಗಳು ತಿಂದರೆ ಏನಾಗುತ್ತದೆ ಎಂಬ ಸಂದೇಹ ಬಹಳಷ್ಟು ಮಂದಿಗೆ ಇದೆ. ಏಕೆಂದರೆ ನಾವು ದೇವರನ್ನು ಪೂಜೆ ಮಾಡುವಾಗ ದೇವರಿಗೆ ನೈವೇದ್ಯವನ್ನು ಇಡುತ್ತೇವೆ. ಪೂಜಾ ನಂತರ ಆ ಪ್ರಸಾದವನ್ನು ಅಂದರೆ ನೈವೇದ್ಯವನ್ನು ಮನೆಯ ಮಂದಿ ಎಲ್ಲರೂ ಕೂಡ ತಿನ್ನುತ್ತೇವೆ. ಕೆಲವೊಮ್ಮೆ ಈ ರೀತಿ ನೈವೇದ್ಯ ಇಟ್ಟ ಮೇಲೆ ಅದನ್ನು ಹಾಗೆಯೇ ಇಟ್ಟು ಬಿಡುತ್ತೇವೆ. ಈ ರೀತಿ ಸ್ವಲ್ಪ ಸಮಯ ಕಳೆದ ನಂತರ ಯಾವುದೋ ಒಂದು ಮೂಲೆಯಲ್ಲಿ ಇರತಕ್ಕಂತಹ ಇರುವೆಗಳ ಗುಂಪೊಂದು ಬಂದು ಆ ನೈವೇದ್ಯವನ್ನು ತಿನ್ನುತ್ತವೆ. ಪೂಜೆ ಮಾಡಿ ಇಟ್ಟಂಥ ನೈವೇದ್ಯವನ್ನು ಇರುವೆಗಳು ತಿಂದರೆ ನಮಗೆ ಗಂಡಾಂತರಗಳು ಇಲ್ಲವೇ ಅಪವಾದಗಳು ಏನಾದರೂ ಮುಂದೆ ಕಾದಿದೆಯಾ? ಇಲ್ಲವೇ ನೈವೇದ್ಯವಾಗಿ ಇಟ್ಟಂತಹ ಪ್ರಸಾದವನ್ನು ಇರುವೆಗಳು ತಿಂದರೆ ಜೀವನದಲ್ಲಿ ಏನು ನಡೆಯುತ್ತದೆ? ಹಾಗೆಯೇ ದೇವರ ಹತ್ತಿರ ಇಟ್ಟಂತಹ ನೈವೇದ್ಯವನ್ನು ನಾವು ಯಾವಾಗ ತಿನ್ನಬೇಕು? ಅಸಲಿಗೆ ದೇವಸ್ಥಾನಗಳಲ್ಲಿ ಪ್ರಸಾದವನ್ನು ಏಕೆ ನೀಡುತ್ತಾರೆ? ಹಾಗೆಯೇ ದೇವರಿಗೆ ನೈವೇದ್ಯವನ್ನು ಏಕೆ ಸಮರ್ಪಿಸಬೇಕು ಎನ್ನುವ ವಿಷಯಗಳನ್ನು ಇವಾಗ ನಾವು ತಿಳಿದುಕೊಳ್ಳೋಣ. ಯಾವುದಾದರೂ ದೇವಾಲಯಕ್ಕೆ ಹೋದಾಗ ಅಲ್ಲಿ ನೈವೇದ್ಯವನ್ನು ಪ್ರಸಾದದ ರೂಪದಲ್ಲಿ ಭಕ್ತರಿಗೆಲ್ಲ ಕೂಡ ನೀಡುತ್ತಾರೆ. ಅದನ್ನು ಸರ್ವೇ ಸಾಮಾನ್ಯವಾಗಿ ನಾವು ಕೂಡ ನೋಡಿಯೇ ಇರುತ್ತೇವೆ. ಈ ರೀತಿ ನಮಗೆ ಪ್ರಸಾದ ರೂಪದಲ್ಲಿ ನೀಡುವಾಗ ನಾವು ಸಹ ಆ ಪ್ರಸಾದವನ್ನು ಭಕ್ತಿಯಿಂದ ತೆಗೆದುಕೊಂಡು ಕಣ್ಣುಗಳಿಗೆ ಮುಟ್ಟಿಸಿ ಭಗವಂತನನ್ನು ನೆನೆದು ಆ ಪ್ರಸಾದವನ್ನು ನಾವು ತಿನ್ನುತ್ತೇವೆ. ಇದೆಲ್ಲ ಕೂಡ ಮಾಮೂಲಿ. ಆದರೆ ಪ್ರಸಾದ ಏಕೆ ಇಡುತ್ತಾರೆ? ಆ ಪ್ರಸಾದವನ್ನು ನಾವು ಏಕೆ ತಿನ್ನಬೇಕು? ಅಸಲಿಗೆ ಪ್ರಸಾದವನ್ನು ನೀಡುವಂತಹ ಆಂತರ್ಯ ಅನ್ನೋದು ಏನು? ಅಸಲಿಗೆ ನೈವೇದ್ಯ ಅಂದರೆ ಮನಸ್ಸಿಗೆ ನಿರ್ಮಲವನ್ನು ನೀಡುವಂಥದ್ದು ಅಂತ ಅರ್ಥ. ಇನ್ನೂ ನಮ್ಮಯ ಶಾಸ್ತ್ರಗಳಲ್ಲಿ ನೋಡುವುದಾದರೆ ಹೃದಯಕ್ಕೆ ಸಂತೋಷವನ್ನು ನೀಡುವುದನ್ನು ನೈವೇದ್ಯ ಅಥವಾ ಪ್ರಸಾದ ಅಂತ ಕರೆಯುತ್ತಾರೆ. ನಾವು ಪ್ರತಿದಿನವೂ ಕೂಡ ಮನೆಯಲ್ಲಿ ಎಷ್ಟೇ ಆಹಾರವನ್ನು ತಿಂದರೂ ಕೂಡ ನೈವೇದ್ಯ ರೂಪವಾದ ಪ್ರಸಾದವನ್ನು ಸ್ವಲ್ಪ ಸ್ವೀಕರಿಸುವ ಸಮಯದಲ್ಲಿ ನಮ್ಮಯ ಮನಸ್ಸು ಅನ್ನೋದು ಪ್ರಶಾಂತವಾಗಿ ಮಾರ್ಪಡುತ್ತದೆ. ಈ ಪ್ರಸಾದಕ್ಕೆ ಅಷ್ಟೊಂದು ಶಕ್ತಿ ಅನ್ನೋದು ಇದೆ. ನಾವು ಈ ನೈವೇದ್ಯ ರೂಪವಾದ ಪ್ರಸಾದವನ್ನು ಸ್ವೀಕರಿಸಿದ್ದೇ ಆದಲ್ಲಿ ನಮ್ಮಲ್ಲಿ ಪ್ರಶಾಂತತೆ ಅನ್ನೋದು ಏರ್ಪಡುತ್ತದೆ. ನಮ್ಮಯ ಮನಸ್ಸಿನಲ್ಲಿ ಕರುಣೆಯನ್ನು ಹೆಚ್ಚಿಸುತ್ತದೆ. ಮುಖದಲ್ಲಿ ಕಿರುನಗೆಯನ್ನು ಚುಂಬಿಸುತ್ತದೆ. ಹಾಗೆಯೇ ಎಲ್ಲ ದಾನಗಳಿಗಿಂತ ಕೂಡ ಅನ್ನದಾನ ಅನ್ನೋದು ಶ್ರೇಷ್ಠವಾದದ್ದು ಅಂತ ನಮ್ಮಯ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅದಕ್ಕಾಗಿಯೇ ನೈವೇದ್ಯವನ್ನು ಪ್ರಸಾದದ ರೂಪದಲ್ಲಿ ಆಲಯಗಳಲ್ಲಿ ಹಂಚುತ್ತಾರೆ. ಈ ಪ್ರಸಾದ ಅನ್ನೋದು ತಯಾರಿ ಮಾಡುವಂತಹ ಕ್ರಮವು ಬಹಳ ಪವಿತ್ರವಾದದ್ದು. ಅದಕ್ಕೆ
ಪ್ರಸಾದವಾಗಿ ತಯಾರು ಮಾಡಿದ ಆಹಾರವನ್ನು ಪರಬ್ರಹ್ಮ ಸ್ವರೂಪವಾಗಿ ಮಾರ್ಪಡುತ್ತದೆ. ಇನ್ನೂ ಸಾಧಾರಣವಾಗಿ ಆಲಯಗಳಲ್ಲಿ ಅನ್ನದಲ್ಲಿ ಹಾಲನ್ನು ಬೆರೆಸಿ ಪ್ರಸಾದವಾಗಿ ಮಾಡುತ್ತಾರೆ. ಇದರಿಂದ ಶಕ್ತಿ ಅನ್ನೋದು ಅಮಿತವಾಗಿ ಪರಮಾನ್ನವಾಗಿ ಮಾರ್ಪಡುತ್ತದೆ. ಇದರಲ್ಲಿ ಅಮಿತವಾದಂತಹ ರೋಗ ನಿರೋಧಕ ಶಕ್ತಿ ಅನ್ನೋದು ಇರುತ್ತದೆ ಅಂತ ನಮ್ಮಯ ಶಾಸ್ತ್ರಗಳಲ್ಲಿ ಹೇಳುವರು. ಇನ್ನು ನೋಡುವುದಾದರೆ ಪ್ರಸಾದದಲ್ಲಿ ಬಳಸುವಂತಹ ಹೆಸರುಬೇಳೆ ಆಗಿರ್ಬೋದು, ಇಲ್ಲವೇ ಕೊಬ್ಬರಿಯಂಥ ಪದಾರ್ಥಗಳಿಂದ ಮಾಡಿದ ಪ್ರಸಾದವು ಹೆಚ್ಚು ಬಲವನ್ನು ನೀಡುತ್ತದೆ. ಅದಕ್ಕೆ ಭಕ್ತಿಗೆ ಭಕ್ತಿ, ಶಕ್ತಿಗೆ ಶಕ್ತಿ, ತ್ರಿಕರಣ ಶುದ್ಧಿಯಿಂದ ಕೂಡಿದ ಪ್ರಸಾದವನ್ನು ನಾವು ಯಾವಾಗಲೂ ಕೂಡ ವಿಸ್ಮರಿಸಬಾರದು. ಮನಸ್ಸಿನಲ್ಲಿ ಸ್ವಲ್ಪ ಪ್ರಶಾಂತತೆ ನೀಡುವ ಈ ಪ್ರಸಾದವನ್ನು ನಾವು ಯಾವತ್ತೂ ಕೂಡ ಬಿಡಬಾರದು. ಪ್ರತಿನಿತ್ಯವೂ ಕೂಡ ದೇವದೇವತೆಗಳನ್ನು ಆರಾಧನೆ ಮಾಡುವಾಗ ತಪ್ಪದೇ ನಾವು ನೈವೇದ್ಯವನ್ನು ಸಮರ್ಪಿಸಬೇಕು. ಅಸಲು ದೇವರಿಗೆ ನೈವೇದ್ಯವನ್ನು ನಿವೇದಿಸದೆ ನಾವು ಸ್ವೀಕರಿಸುವಂತಿಲ್ಲ ಅಂತ ಧರ್ಮಗ್ರಂಥಗಳೇ ಹೇಳುತ್ತವೆ. ಅದಕ್ಕೆ ದೈವಾರಾಧನೆಯಲ್ಲಿ ಪ್ರತ್ಯೇಕವಾಗಿ ನೈವೇದ್ಯವನ್ನು ಇಡುವುದು ಅಲ್ಲದೆ ತಾವು ತಯಾರು ಮಾಡಿದ ಎಲ್ಲ ಪದಾರ್ಥಗಳನ್ನು ಮುಂಚೆಯೇ ದೇವರಿಗೆ ನೈವೇದ್ಯವಾಗಿ ನಿವೇದಿಸಿ ನಂತರ ತಾವುಗಳು ತಿನ್ನೋದು ಸರ್ವ ವಿಧದಲ್ಲೂ ಕೂಡ ಶ್ರೇಯಸ್ಕರ. ಮತ್ತೆ ಕೆಲವರು ಇರುತ್ತಾರೆ, ಅವರು ತಿನ್ನುವಂತಹ ಪ್ರತಿಯೊಂದು ಆಹಾರವಾಗಿರಲಿ, ನೀರಿಂದ ಹಿಡಿದು ಎಲ್ಲವನ್ನೂ ಕೂಡ ದೇವರಿಗೆ ಸಮರ್ಪಿಸಿ ತದನಂತರ ಅವರು ಸ್ವೀಕರಿಸುತ್ತಾರೆ. ಇದು ಭಕ್ತಿಗೆ ಒಂದು ನಿದರ್ಶನ. ದೇವದೇವತೆಗಳು ಕೇವಲ ಪ್ರತಿಮೆ ಇಲ್ಲವೇ ಚಿತ್ರಪಟದ ರೂಪದಲ್ಲಿ ಇರುತ್ತಾರೆ. ಆಗಿರುವಾಗ ದೇವರು ಹೇಗೆ ನೈವೇದ್ಯವನ್ನು ಸೇವಿಸುತ್ತಾರೆ ಮತ್ತು ನೈವೇದ್ಯವನ್ನು ಏಕೆ ಇಡಬೇಕು ಅಂತ ಬಹಳ ಮಂದಿ ಜನರಿಗೆ ಸಂದೇಹ ಅನ್ನೋದು ಇರುತ್ತದೆ. ನಾವು ತಿನ್ನುವ ಪ್ರತಿ ಪದಾರ್ಥವೂ ಕೂಡ ದೇವರಿಗೆ ಸಮರ್ಪಿಸುವ ಹಿಂದೆ ಒಂದು ಕಾರಣ ಅನ್ನೋದು ಇದೆ. ಅದೇನೆಂದರೆ ದೇವರಿಗೆ ನೈವೇದ್ಯವನ್ನು ಇಡಬೇಕೆಂಬ ಆಲೋಚನೆಯು ವ್ಯಕ್ತಿಯಲ್ಲಿ ಶುಭ್ರವಾಗಿ, ಶುಚಿಯಾಗಿ ಹಾಗೂ ನಿರ್ಮಲವಾದ ಮನಸ್ಸಿನಿಂದ ಆಹಾರವನ್ನು ತಯಾರು ಮಾಡುತ್ತಾನೆ. ಮುಂಚೆಯೇ ಸ್ನಾನ ಮಾಡಿ ನಂತರ ಆಹಾರ ಪದಾರ್ಥಗಳ ಹತ್ತಿರ ಹೋಗುತ್ತಾನೆ. ಅದು ಹಣ್ಣು ಹಂಪಲು ಆಗಿರಬಹುದು, ತಾನು ಖುದ್ದಾಗಿ ತಯಾರಿಸಿದ ಪದಾರ್ಥಗಳಾದ ಪುಳಿಯೋಗರೆ, ಪಾಯಸ ಹಾಗೂ ಇನ್ನಿತರ ಯಾವುದೇ ಒಂದು ಪದಾರ್ಥವೂ ಕೂಡ ಶುಭ್ರವಾಗಿ ತಯಾರು ಮಾಡುತ್ತಾನೆ. ಪರಿಶುದ್ಧತೆ ಇಲ್ಲದ ಪದಾರ್ಥಗಳು, ಪಕ್ವತೆ ಹೊಂದಿಲ್ಲದ ಹಣ್ಣುಗಳು, ಎಂಜಲು ಆದವು, ರುಚಿ ಇಲ್ಲದ ಪದಾರ್ಥಗಳು ಇವೆಲ್ಲವೂ ಕೂಡ ಪವಿತ್ರವಾಗಿ ಇರುವುದಿಲ್ಲ. ಆದ ಕಾರಣ ಈ ಪದಾರ್ಥಗಳನ್ನು ನಾವು ದೇವರಿಗೆ ನಿವೇದಿಸಬಾರದು. ಪರಿಶುದ್ಧವಾದ ಹಾಗೂ ಸಾತ್ವಿಕವಾದ ಆಹಾರಗಳು, ಹಣ್ಣು ಹಂಪಲುಗಳನ್ನು ಮಾತ್ರ ನಾವು ದೇವರಿಗೆ ನೈವೇದ್ಯವಾಗಿ ಇಡಬೇಕು. ಈ ರೀತಿಯಾಗಿ ದೇವರಿಗೆ ಸಾತ್ವಿಕ ಪದಾರ್ಥಗಳನ್ನು ನೈವೇದ್ಯವಾಗಿ ಇಡುವುದರಿಂದ ನಮ್ಮಯ ಆಹಾರವೂ ಕೂಡ ಅದೇ ಆಗುತ್ತದೆ. ನಾವು ತಾಮಸ ಹಾಗೂ ರಜೋಗುಣ ಯುಕ್ತವಾದ ಪದಾರ್ಥಗಳನ್ನು ಸೇವಿಸದೆ ಸಾತ್ವಿಕ ಆಹಾರ ಪದಾರ್ಥಗಳನ್ನು ಸೇವಿಸಿದಂತೆ ಆಗುತ್ತದೆ. ಈ ರೀತಿಯ ನೈವೇದ್ಯವನ್ನು ನಾವು ಸೇವಿಸುತ್ತಾ ಹೋದಂತೆಲ್ಲ ನಮ್ಮಯ ಮನಸ್ಸಿನಲ್ಲಿ ಭಕ್ತಿ ಪ್ರವೃತ್ತಿಗಳು ಅನ್ನುವು ಬೆಳೆಯುವುದರ ಜೊತೆಗೆ ನಮ್ಮಲ್ಲಿ ಕರುಣೆ, ದಯೆ ಅನ್ನುವುದು ಕೂಡ ಹೆಚ್ಚಾಗುತ್ತದೆ. ಇಂತಹ ಸಾತ್ವಿಕ ಪದಾರ್ಥಗಳನ್ನು ನಾವು ತಿನ್ನುವುದರಿಂದ ನಾವು ನಮ್ಮಯ ಜೀವನದಲ್ಲಿ ಸುಖವಾಗಿ ಹಾಗೂ ಶಾಂತವಾಗಿ ಇರುತ್ತೇವೆ. ಭಾರತೀಯ ಸಂಸ್ಕೃತಿಯಲ್ಲಿ ಭಗವಂತನ ಪೂಜೆಯಲ್ಲಿ ಮುಖ್ಯವಾದದ್ದು, ಅತಿ ಪವಿತ್ರವಾದದ್ದು ದೇವರಿಗೆ ನೈವೇದ್ಯವನ್ನು ಸಮರ್ಪಿಸುವುದಾಗಿದೆ. ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಿಸುವುದರಿಂದ ಭಗವಂತನು ಸಂತೋಷ ಪಡುತ್ತಾನೆ. ತನ್ನಯ ಭಕ್ತಾದಿಗಳನ್ನು ಸಂತೋಷದಿಂದ ಹಾಗೂ ಶ್ರೇಯಸ್ಸಿನಿಂದ ಇರಲು ಆಶೀರ್ವಾದ ಮಾಡುತ್ತಾನೆ ಅಂತ ಹಿಂದೂಗಳು ಪ್ರಧಾನವಾಗಿ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ. ಹಾಗೆಯೇ ನೈವೇದ್ಯ ಅನ್ನೋದು ಬಹಳ ಪವಿತ್ರವಾದದ್ದು ಹಾಗೂ ಬಹಳ ಪರಿಶುಭ್ರವಾದದ್ದು ಅಂತ ಪರಿಗಣಿಸಲಾಗಿದೆ. ಬಹಳ ಮಂದಿ ಜನರು ದೇವರ ವಿಗ್ರಹಕ್ಕೆ ನೈವೇದ್ಯವನ್ನು ಸಮರ್ಪಿಸಿದ ನಂತರ ಆ ಪ್ರಸಾದವನ್ನು ಏನು ಮಾಡಬೇಕು ಅಂತ ಅರ್ಥವಾಗದೆ
ಇರುವವರು ಕೆಲವರು, ಆದರೆ ಮತ್ತೆ ಕೆಲವರು ನೈವೇದ್ಯವನ್ನು ದೇವರ ಫೋಟೋ ಇಲ್ಲವೇ ವಿಗ್ರಹದ ಹತ್ತಿರ ಹಾಗೆಯೇ ಇಟ್ಟು ಬಿಡುತ್ತಾರೆ. ಆದರೆ ದೇವರಿಗೆ ನೈವೇದ್ಯವನ್ನು ಇಡುವಂತಹ ಸಂದರ್ಭದಲ್ಲಿ ನಮ್ಮಯ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ಸಮಸ್ಯೆಗಳ ರೂಪದಲ್ಲಿ ಕಾಡುತ್ತದೆ. ಇವಾಗ ನಾನು ನೈವೇದ್ಯವನ್ನು ಇಡುತ್ತಿದ್ದೇನೆ, ಈ ನೈವೇದ್ಯವನ್ನು ನಾನು ಏನು ಮಾಡಬೇಕು? ತದನಂತರ ಪೂಜಾ ನಂತರ ಈ ನೈವೇದ್ಯವನ್ನು ನಾನು ತಿನ್ನಬೇಕೇ, ಇಲ್ಲವೇ ಎಲ್ಲರಿಗೂ ಹಂಚಬೇಕೇ ಅಂತ ನಾನಾ ಸಮಸ್ಯೆಗಳು ಒಂದರ ಮೇಲೆ ಒಂದು ನಮ್ಮನ್ನು ಕಾಡುತ್ತದೆ. ಈ ರೀತಿ ಇರುವಾಗ ನಾವುಗಳು ದೇವರಿಗೆ ನೈವೇದ್ಯವನ್ನು ಇಡುವಾಗ ಕೆಲವೊಂದು ನಿಯಮಗಳನ್ನು ಆಚರಿಸದೆ, ಜಾಗ್ರತೆಗಳನ್ನು ತೆಗೆದುಕೊಳ್ಳದೆ ನಾವು ಪ್ರವರ್ತಿಸಿದ್ದೇ ಆದಲ್ಲಿ ಸಮಸ್ಯೆಗಳನ್ನು ನಾವೇ ಸ್ವತಃ ಆಹ್ವಾನ ಮಾಡಿದ ಹಾಗೆ. ಹಾಗೆಯೇ ದೇವರಿಗೆ ನೈವೇದ್ಯವನ್ನು ನಿವೇದಿಸುವಂಥ ಆಹಾರವನ್ನು ನಾವುಗಳು ಪ್ರಸಾದದ ರೂಪದಲ್ಲಿ ಸ್ವೀಕರಿಸುವುದರಿಂದ ನಮಗೆ ಆರೋಗ್ಯ ಭಾಗ್ಯ ಅನ್ನೋದು ಲಭಿಸುತ್ತದೆ. ಭಗವಂತನ ಎದುರು ನೈವೇದ್ಯವನ್ನು ಇಟ್ಟು ಮರೆತು ಹೋದರೆ ಅದು ಒಳ್ಳೆಯ ಶಕುನವಲ್ಲ. ದೇವರಿಗೆ ನೈವೇದ್ಯವನ್ನು ಸಮರ್ಪಿಸಿದ ಸ್ವಲ್ಪ ಸಮಯದ ನಂತರ ಆ ಪ್ರಸಾದವನ್ನು ನಾವು ಸ್ವೀಕರಿಸಬೇಕು. ಒಂದು ವೇಳೆ ಏನಾದರೂ ಸ್ವೀಕರಿಸದೆ ಇಲ್ಲವೇ ಮರೆತು ಹೋದರೆ ನಮ್ಮಯ ಮನೆಯೊಳಗೆ ಪ್ರತಿಕೂಲ ಶಕ್ತಿಗಳು ಹಾಗೂ ನೆಗೆಟಿವ್ ಎನರ್ಜಿ ಅನ್ನೋದು ಬಂದು ಸೇರಿಕೊಳ್ಳುತ್ತದೆ. ಇದರಿಂದ ಕುಟುಂಬ ಸದಸ್ಯರ ಮಧ್ಯೆ ಅನ್ಯೋನ್ಯತೆ ಅನ್ನೋದು ಕಡಿಮೆಯಾಗುತ್ತದೆ. ಜೊತೆಗೆ ಕುಟುಂಬ ಸದಸ್ಯರ ನಡುವೆ ನಿರಂತರವಾಗಿ ಜಗಳ ಆಗಿರಬಹುದು, ಇಲ್ಲವೇ ಕದನ ಆಗಿರಬಹುದು. ಒಟ್ಟಿನಲ್ಲಿ ನೋಡುವುದಾದರೆ ಪತಿ ಪತ್ನಿಯ ನಡುವೆ ಆಗಿರಬಹುದು, ಅಣ್ಣ ತಂಗಿಯರ ಮಧ್ಯೆ ಆಗಿರಬಹುದು ಕಾಣಬರುತ್ತದೆ. ಇದರಿಂದ ನಿರಂತರವಾಗಿ ಮನೆಯಲ್ಲಿ ಪ್ರಶಾಂತತೆ ಅನ್ನೋದು ಇಲ್ಲದೆ ಹೋಗುತ್ತದೆ. ಇನ್ನು ವಾಸ್ತು ಪ್ರಕಾರ ನೋಡುವುದಾದರೆ ದೇವರಿಗೆ ನೈವೇದ್ಯವನ್ನು ಇಡುವಾಗ ಮುಖ್ಯವಾಗಿ ವಿಗ್ರಹದ ಮುಂದೆ ಆಗಿರಬಹುದು, ಇಲ್ಲವೇ ಒಂದು ಚಿತ್ರಪಟದ ಮುಂದೆ ಆಗಿರಬಹುದು, ತಾಮ್ರ, ಕಂಚು, ಬೆಳ್ಳಿ, ಬಂಗಾರ ಇಲ್ಲದೆ ಮಣ್ಣಿನಲ್ಲಿ ಮಾಡಿರ್ತಕ್ಕಂಥ ಪಾತ್ರೆಗಳಲ್ಲಿ ಮಾತ್ರ ನಾವು ದೇವರಿಗೆ ನೈವೇದ್ಯವನ್ನು ಇಡಬೇಕು. ಈ ರೀತಿ ಮಾಡುವುದರಿಂದ ನಮ್ಮಯ ಕುಟುಂಬ ಸದಸ್ಯರ ಮೇಲೆ ಭಗವಂತನ ಕೃಪಾ ಕಟಾಕ್ಷ ಅನ್ನೋದು ಸದಾಕಾಲ ಇರುತ್ತದೆ. ಪ್ರಸಾದವನ್ನು ಸ್ವೀಕರಿಸುವಾಗ ನಾವುಗಳು ಮುಖ್ಯವಾಗಿ ಆ ಪ್ರಸಾದವನ್ನು ನಾವೇ ತೆಗೆದುಕೊಳ್ಳಬೇಕು. ತೆಗೆದುಕೊಂಡು ಭಕ್ತಿಪೂರ್ವಕವಾಗಿ ಅದನ್ನು ಸ್ವೀಕರಿಸಬೇಕು. ಭಗವಂತನಿಗೆ ನಿವೇದಿಸಿದಂತಹ ನೈವೇದ್ಯವು ಸ್ವಲ್ಪ ಸಮಯದ ನಂತರ ಅದು ಪ್ರಸಾದವಾಗುತ್ತದೆ ಅಂತ ಶಾಸ್ತ್ರಗಳು ಹೇಳುತ್ತವೆ. ಅಂತಹ ಪ್ರಸಾದವನ್ನು ಮನೆಯ ಮಂದಿಯೆಲ್ಲ ಕೂಡ ಸ್ವೀಕರಿಸಬೇಕು. ಹಾಗೆಯೇ ದೇವರ ಪೂಜೆಯನ್ನು ಮಾಡಿದ ತಕ್ಷಣವೇ ಆ ಪ್ರಸಾದವನ್ನು ಮನೆಯ ಮಂದಿಯೆಲ್ಲ ಕೂಡ ಸ್ವೀಕರಿಸಬೇಕು. ಈ ರೀತಿ ಸ್ವೀಕರಿಸುವುದರಿಂದ ಭಗವಂತನ ಕೃಪಾ ಕಟಾಕ್ಷ ಅನ್ನೋದು ಯಾವಾಗಲೂ ಕೂಡ ನಮ್ಮ ಮೇಲೆ ಇರುತ್ತದೆ. ಒಂದು ವೇಳೆ ಏನಾದರೂ ನಾವು ದೇವರಿಗೆ ಇಟ್ಟಂತಹ ನೈವೇದ್ಯ ಅನ್ನೋದು ಇರುವೆಗಳು ತಿಂದರೆ, ಒಂದು ವೇಳೆ ಏನಾದರೂ ದೇವರಿಗೆ ಇಟ್ಟಂತಹ ಪ್ರಸಾದವನ್ನು ಇರುವೆಗಳು ಏನಾದರೂ ತಿಂದರೆ, ಅಯ್ಯೋ ಇರುವೆಗಳು ಪ್ರಸಾದವನ್ನು ತಿಂದು ಬಿಟ್ಟವಲ್ಲ ಎಂಬ ಆಲೋಚನೆಯು ಬೇಡ. ಒಂದು ವೇಳೆ ಏನಾದರೂ ಅಕಸ್ಮಾತಾಗಿ ಇರುವೆಗಳು ದೇವರಿಗೆ ಇಟ್ಟಂಥ ನೈವೇದ್ಯವನ್ನು ತಿಂದರೆ ಅದರಿಂದ ನಮ್ಮ ಮನೆಯಲ್ಲಿ ಇರುವಂತಹ ಸಾಲಬಾಧೆ ಅನ್ನೋದು ಕಡಿಮೆಯಾಗುತ್ತದೆ. ಹಾಗೆಯೇ ನಮ್ಮನ್ನು ಕಾಡುವಂತಹ ಸಕಲ ದರಿದ್ರಗಳು ಕೂಡ ನಿವಾರಣೆ ಹೊಂದಿ ಧನಕನಕ ಧಾನ್ಯಗಳು ಅನ್ನೋವು ನಮಗೆ ಲಭಿಸುತ್ತದೆ. ಈ ರೀತಿಯಾಗಿ ಇರುವೆಗಳು ಒಂದು ವೇಳೆ ತಿಂದರೆ ಅದರಿಂದ ನಮಗೆ ಒಳ್ಳೆಯದೇ ಆಗುತ್ತದೆ ಹೊರತು ಕೆಟ್ಟದ್ದಂತೂ ಆಗುವುದಿಲ್ಲ. ಆದ್ದರಿಂದ ಪೂಜೆ ಮಾಡಿದ ತಕ್ಷಣವೇ ದೇವರಿಗೆ ಇಟ್ಟಂಥ ಪ್ರಸಾದವನ್ನು ಮನೆಯ ಮಂದಿಯೆಲ್ಲ ಸ್ವೀಕರಿಸಬೇಕು. ಒಂದು ವೇಳೆ ಏನಾದರೂ ಇರುವೆಗಳು ಬಂದು ಆ ಪ್ರಸಾದವನ್ನು ತಿಂದರೆ ಅದರಿಂದ ನಮಗೆ ಒಳ್ಳೆಯದೇ ಆಗುತ್ತದೆ ಹೊರತು ಕೆಟ್ಟದ್ದಂತೂ ಆಗುವುದಿಲ್ಲ. ಅದರಲ್ಲೂ ವಿಶೇಷವಾಗಿ ಕಪ್ಪು ಇರುವೆಗಳು, ಕೆಂಪು ಇರುವೆಗಳು ಅಂತ ಕೂಡ ಇರುತ್ತವೆ. ಈ ಕಪ್ಪು ಇರುವೆಗಳು ಏನಾದರೂ ಬಂದು ಪ್ರಸಾದವನ್ನು ಸ್ವೀಕರಿಸಿದರೆ ನಿಮ್ಮನ್ನು ಕಾಡುವಂತಹ ಶನಿ ಬಾಧೆಗಳು ಅನ್ನುವು ನಿವಾರಣೆ ಆಗುತ್ತದೆ. ಒಂದು ವೇಳೆ ಕೆಂಪು ಇರುವೆಗಳು ಏನಾದರೂ ಆ ನೈವೇದ್ಯವನ್ನು ಸ್ವೀಕರಿಸಿದರೆ
ನಿಮ್ಮನ್ನು ಕಾಡುವಂತಹ ಕುಜನಿಗೆ ಸಂಬಂಧಿಸಿದ ದೋಷಗಳು ಅನ್ನುವು ನಿವಾರಣೆ ಹೊಂದುತ್ತದೆ. ಆವಾಗ ಮನೆಯಲ್ಲಿ ಸಕಲ ಶುಭಗಳು ಕೂಡ ನಡೆಯುತ್ತದೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.